ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾರ್ಚ್ ಮಾಸ ಭವಿಷ್ಯ ಧನು ರಾಶಿ. ಧನು ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಗಳು ಪ್ರಾಪ್ತಿಯಾಗುತ್ತೆ. ಕಾರಣ ಸಪ್ತಮ ಭಾವದಲ್ಲಿ ಗುರು ಇದ್ದಾನೆ. ರಾಶಿಯಾಧಿಪತಿಯಾಗಿ ಸುಖಾಧಿಪತಿಯಾಗಿ ಗುರು ಸಪ್ತಮದಲ್ಲಿದ್ದು ರಾಶಿಯನ್ನು ವೀಕ್ಷಣೆ ಮಾಡುವುದು ತುಂಬಾ ಒಳ್ಳೆಯ ಫಲ ಅಂತ ನಾವು ಹೇಳ್ತೀವಿ. ಯಾಕೆ ಈ ಗ್ರಹಗಳೆಲ್ಲ ನಾವು ನಿಮಗೆ ಕನ್ಸಿಡರ್ ಮಾಡಿ ಹೇಳ್ತೀವಿ ಯಾಕೆ ಅಂತಂದ್ರೆ ತಮಗೆ ಒಂದು ಕಾರಣ ಕೊಟ್ಟು ಮಾತಾಡಬೇಕಾಗ್ತದೆ. ಏನೇ ಹೇಳಬೇಕಿದ್ರು ಒಂದು ಕಾರಣ ಕೊಡಬೇಕು. ಈ ರಾಶಿಯವರು ಒಳ್ಳೇದಾಗತ್ತೆ ಅಂದ್ರೆ ಹೇಗಾಗತ್ತೆ ಅಂತ ನಾನು ಕಾರಣ ಕೊಡಬೇಕು. ಯಾಕೆಂದ್ರೆ ರಾಶಿಯಾಧಿಪತಿ ಆಗಿರ್ತಕ್ಕಂಥವನು ಗುರು, ಸುಖಾಧಿಪತಿ ಆಗಿರ್ತಕ್ಕಂಥ ಗುರು ಸಪ್ತಮದಲ್ಲಿ ಇದ್ದು ವೀಕ್ಷಣೆ ಮಾಡೋದು ಒಳ್ಳೆಯದು ಅಂತ ನಿಮಗೆ ಕಾರಣ ಕೊಡಬೇಕು. ಹಾಗಾಗಿ ಈ ಧನುರಾಶಿಯವರಿಗೆ ಒಳ್ಳೆಯದಾಗುವಂತ ಯೋಗ ಇದೆ. ಏನು ಒಳ್ಳೆಯದಾಗುತ್ತೆ? ನಿಮ್ಮದು ಏನೇನೆಲ್ಲ ಬ್ಯಾಲೆನ್ಸ್ ಇರುತ್ತೆ, ನೀವು ಮಾಡೋ ಕೆಲಸದಲ್ಲಿ ಬ್ಯಾಲೆನ್ಸ್ ಇರುತ್ತೆ. ಒಬ್ರು ಮದುವೆ ಮಾಡಬೇಕು ಅಂದ್ಕೊಂಡಿರ್ತೀವಿ, ಮದುವೆ ಮಾಡಕ್ ಆಗ್ತಾ ಇಲ್ಲ, ಅವರಿಗೆ ಮದುವೆ ಮಾಡುವಂತ ಯೋಗ, ಮದುವೆ ಆಗುವವರಿಗೆ ಆಗುವಂತ ಯೋಗ. ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಚಿಂತನೆ ಮಾಡಿ ಒಳ್ಳೆ ವಿದ್ಯಾಭ್ಯಾಸವನ್ನ ಮಕ್ಕಳಿಗೆ ಓದಿಸ್ಬೇಕು ಅಂತಂದ್ರೆ ಓದಿಸುವವರಿಗೆ ಓದೋರಿಗೆ ಎಲ್ಲರೂ ಒಳ್ಳೆಯದು. ಅಂದ್ರೆ ಆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಮನೆ ಯಜಮಾನಿಗಾಗ್ಲಿ, ಮಕ್ಕಳಿಗಾಗ್ಲಿ, ಮನೆಯವರಿಗಾಗ್ಲಿ, ಯಾರಿಗೇ ಆಗಲಿ ಗುರುವಿನ ಅನುಗ್ರಹ ಇದ್ದಾಗ ಒಬ್ಬರಿಗೆ ಅನುಕೂಲ ಆದ್ರೆ ಇನ್ನೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ. ಅದಕ್ಕೆ ಕುಟುಂಬದಲ್ಲಿ ಒಬ್ಬರಾದ್ರೆ ಎಲ್ರಿಗೂ ಅನುಕೂಲ ಆಗುವಂತಹದ್ದು ಮಾಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಈ ಒಂದು ಧನು ರಾಶಿಯವರಿಗೆ ಒಳ್ಳೆಯ ಫಲಗಳು ಅಂತ ಹೇಳ್ಬೇಕು. ವಿವಾಹ ಆಗದೆ ಇರತಕ್ಕಂಥವರಿಗೆ, ಸಂತಾನ ಆಗದೆ ಇರತಕ್ಕಂಥವರಿಗೆ, ಸೈಟ್ ತಗೊಂಡು ಮನೆ ಕಟ್ಟಾಗದೆ ಇರತಕ್ಕಂಥವರಿಗೆ, ಅಥವಾ ಸೈಟೇ ತಗೋಬೇಕು ಅಂತ ಯೋಚನೆ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆಲ್ಲವೂ ಕೂಡ ಅದು ಲಭಿಸುವಂತ ಯೋಗ. ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಪ್ಲಾಟ್ ತಗೊಳ್ಳೋದು, ಮದುವೆ ಮಾಡೋದು, ನಾಮಕರಣ ಮಾಡೋದು, ಸೈಟ್ ಭೂಮಿ ಪೂಜೆ ಮಾಡೋದು, ಎಲ್ಲ ಮಾಡುವಂತ ಯೋಗ ಬಲಗಳು ಈ ಒಂದು ಧನುರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಒಳ್ಳೇದಾಗತ್ತೆ. ಹಣಕಾಸು ನಿಮಗೆ ಕೂಡಿ ಬರುವಂತ ಯೋಗ ಇದೆ. ಹಣಕಾಸಿನ ಲಾಭಸ್ಥಾನಕ್ಕೆ ಗುರುದೃಷ್ಟಿ ಇದೆ. ಕಾರಣ ಕೊಡ್ತಾ ಇದ್ದೀನಿ, ಲಾಭಸ್ಥಾನಕ್ಕೆ ಗುರುದೃಷ್ಟಿ ಇದ್ದಾಗ ಲಾಭ ಆಗತ್ತೆ, ಉದ್ಯೋಗದಲ್ಲಿ ಯಶಸ್ಸಾಗತ್ತೆ, ಲಾಭ ಆಗತ್ತೆ, ಅನುಕೂಲ ಆಗತ್ತೆ. ಹಾಗಂತ ನಮ್ಗೆ ಎಂತ ಲಾಭ ಕಾಣಲಿಲ್ಲ ಅಂದ್ರೆ ನಿಮ್ಮ ಕಮಿಟ್ಮೆಂಟ್ ಹೆಚ್ಚಿದಾಗ ಕಾಣಿಸುತ್ತೆ. ಆದ್ರೂ ಕೂಡ ಹೆಚ್ಚಿನ ಅನುಕೂಲ ಈ ಒಂದು ಸಮಯದಲ್ಲಿ ನಿಮಗಿದೆ. ಹಾಗಾಗಿ ಅನುಕೂಲ, ನಿಮಗೆ ಅನಾನುಕೂಲ ಎರಡೂ ಕೂಡ ನಾವು ಬ್ಯಾಲೆನ್ಸ್ ಮಾಡಿ ನೋಡಿದಾಗ ಈ ಒಂದು ಸಮಯ ಒಳ್ಳೆಯದು ಅಂತ ನಮಗೆ ಅನಿಸುತ್ತೆ. ಹಾಗಿರುವಾಗ ನಾವು ಏನು ಚಿಂತನೆ, ಏನು ಕೆಲಸಗಳನ್ನು ಒಳ್ಳೆಯದನ್ನು ಮಾಡಬಾರದು ಅಂತ ಚಿಂತನೆ ಬರುತ್ತೆ. ಹಾಗಾಗಿ ನಿಮ್ಗೆ ಅದೆಲ್ಲವೂ ಕೂಡ ಮಾಡಬಹುದು. ನೀವು ಯಾವ್ಯಾವ ಫೀಲ್ಡಲ್ಲಿ ಯಾರು ಏನೇ ಕೆಲಸ ಮಾಡ್ತಾ ಇದ್ದ ರಾಶಿಯವರು, ಅವರಿಗೆಲ್ಲ ಅವ್ರವ್ರ ಫೀಲ್ಡಲ್ಲಿ ಅವ್ರು ಮಾಡೋ ಕೆಲಸದಲ್ಲಿ ಯಶಸ್ಸಿರುತ್ತೆ. ಮತ್ತೆ ಪ್ರಮೋಷನ್ ಬೇಕಾದ್ರೆ ಸಿಗತ್ತೆ. ಹೊರದೇಶ ಪ್ರಯಾಣ ಮಾಡಬಹುದು. ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನ ಮಾಡ್ತಕ್ಕಂಥದ್ದು, ನದಿ ಸ್ನಾನ ಮಾಡೋದು, ಸಮುದ್ರ ಸ್ನಾನ ಮಾಡೋದು, ಮತ್ತೆ ಪಿತ್ರಾಯಿತರ ಇರತಕ್ಕಂಥ ಆಸ್ತಿ ವಿಚಾರದಲ್ಲಿ ಗೊಂದಲ ಇದ್ದರೆ ಅದನ್ನು ಕುಳಿತು ಮಾತಾಡಿ ಸರಿಪಡಿಸಿಕೊಳ್ತಕ್ಕಂಥದ್ದು, ಅಥವಾ ಕೋರ್ಟು ಕಚೇರಿಗಳಲ್ಲಿ ಹೋಗಿದ್ದಿದ್ರೆ ಅಲ್ಲೇ ನೀವು ಕಾಂಪ್ರಮೈಸ್ ಮಾಡ್ಕೊಂಡು ಬರತಕ್ಕಂಥದ್ದು ಇವೆಲ್ಲ ಇರುತ್ತೆ. ದಾಂಪತ್ಯದಲ್ಲಿ ಕಲಹ ಮನಸ್ತಾಪ ಇದ್ದು ಕೋರ್ಟು ಕಚೇರಿಗೆ ಹೋದ್ರೆ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೋಬಹುದು, ಇಲ್ಲ ಕುಳಿತು ಮಾತಾಡಿ ಸರಿ ಮಾಡಬಹುದು. ದೊಡ್ಡದಾಗಿದ್ರೆ ತಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೋಬಹುದು. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಮಕ್ಕಳು ಓದಿ ಒಳ್ಳೆ ವಿದ್ಯಾವಂತರಾಗ್ತಾರೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನ ನೆಲೆಸೋದಕ್ಕೆ ಮಕ್ಕಳು ನಿಮಗೆ ಕಾರಣ ಆಗ್ತಾರೆ. ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ, ಅದು ಕೂಡ ಒಳ್ಳೇದಾಗುತ್ತೆ. ಒಂದು ವೇಳೆ ಮಕ್ಕಳು ಕೇಳಲಿಲ್ಲ ಅಂದ್ರೆ ಮಕ್ಕಳ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಇನ್ನು ಆ ನಂತರದಲ್ಲಿ ನಾವು ಚಿಂತನೆ ಮಾಡ್ತೀವಿ, ತಮ್ಮ ಆರೋಗ್ಯದ ಬಗ್ಗೆ ಚಿಂತನೆ ಮಾಡ್ತೀವಿ. ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಇದೆ. ತಮಗೆ ಸ್ವಲ್ಪ ನರಗಳ ವೀಕ್ನೆಸ್, ಸುಸ್ತು, ಆಯಾಸ ಇರುತ್ತೆ. ಸ್ವಲ್ಪ ತಲೆನೋವು, ತಲೆಭಾರ ಇರುತ್ತೆ. ಸ್ವಲ್ಪ ಮೈಗ್ರೇನ್ ತರ ಇರುತ್ತೆ, ಗ್ಯಾಸ್ಟ್ರಿಕ್ ಇರುತ್ತೆ. ಆ ತರ ಇದ್ರೆ ನೀವು ತಾತ್ಕಾಲಿಕ ಔಷಧೋಪಚಾರವನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಕ್ಕೆ ನಿಮ್ಮ ಜೀವನ ಶೈಲಿ ಮತ್ತು ಔಷಧಿ ತುಂಬಾ ಪೂರಕವಾಗಿ ಇರುತ್ತೆ. ಅದರ ಬಗ್ಗೆ ಚಿಂತನೆಯನ್ನು ಮಾಡಿ, ಪ್ರಯತ್ನವನ್ನು ಮಾಡಿ. ಆ ತರ ತೊಂದರೆ ಇದ್ರೆ ತಂದೆ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ತಾಯಿ ಆರೋಗ್ಯದ ವ್ಯತ್ಯಾಸ ಆಗುತ್ತೆ, ಅದನ್ನು ಕೂಡ ಗಮನಿಸಿ. ಆದರೆ ಶಿವಫಲ ಇದೆ ಅಂತ ಹೇಳ್ತಾ ಇದ್ದೀರಾ, ಇವೆಲ್ಲ ಹೇಳ್ತಾ ಇದ್ದೀರಾ ಅಂತಂದ್ರೆ ಶಿವಫಲ ಇದ್ದೇ ಇರುತ್ತೆ. ಅದರಿಂದ ಪರಿಹಾರ ಆಗುತ್ತೆ ಅಂತ ನಾವು ಹೇಳ್ತೀವಿ. ಗುರು ಅನುಗ್ರಹ ಇದ್ದಾಗ ಪರಿಹಾರ ಆಗುತ್ತೆ. ನೀವು ಏನೇ ಮಾಡಿದ್ರು ಸಮಸ್ಯೆಗಳೆಲ್ಲ ಕೂತ್ಕೊಂಡಲ್ಲಿ ಪರಿಹಾರ ಮಾಡ್ಬೋದು, ಇಲ್ಲ ನೀವು ಹೇಳಿ ಪರಿಹಾರ ಮಾಡ್ಬೋದು. ಕೆಲವು ಹೋಗಿ ಮಾಡಬೇಕಾಗ್ತದೆ. ನಿಮ್ಮ ಪೆಂಡಿಂಗ್ ಇರತಕ್ಕಂಥದ್ದು ಇರುತ್ತೆ. ಕೆಲವು ಕೆಲಸಗಳು ನಾವು ಲಾಸ್ಟ್ ಇಯರ್ ಮಾಡಬೇಕು ಅಂದ್ಕೊಂಡು ಮಾಡೋಕ್ಕಾಗಲಿಲ್ಲ, ಈಗ ಮಾಡಬೇಕು ಅಂದ್ಕೊಂಡ್ರೆ ಆಗ್ತದೆ. ಪ್ರಯತ್ನ ಪಡಿ. ಒಂದು ಹೆಚ್ಚಿನ ಒಂದು ವಿಶೇಷವಾದ ಒಂದು ಕೆಲಸ, ಬಹಳ ಮುಖ್ಯವಾದ ಕೆಲಸ ಅಂತ ಅಂದಾಗ ನಮ್ಮ ಜಾತಕವನ್ನು ಕೂಡ ಪರಿಶೀಲನೆ ಮಾಡ್ಕೊಳ್ಳಿ. ಜಾತಕದಲ್ಲೂ ಕೂಡ ಕೆಲವು ಯೋಗಗಳು ನಿಮಗೆ ಇರುತ್ತೆ. ದಶಾಭುಕ್ತಿಗಳು ಚೆನ್ನಾಗಿದ್ರೆ, ಯೋಗಗಳು ಚೆನ್ನಾಗಿದ್ರೆ ಅಲ್ಲೂ ಕೂಡ ನಿಮಗೆ ಪಾಸಿಟಿವ್ ಆಗಿದ್ದು ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗತ್ತೆ. ಇನ್ನು ಉದ್ಯೋಗದಲ್ಲಿ ನಿಮಗೆ ಅನುಕೂಲ ಇದೆ. ಪ್ರಮೋಷನ್ ಸಿಗೋದ್ರ ಜೊತೆಗೆ ನಿಮ್ಗೆ ಒಳ್ಳೆ ಗೌರವ, ಸ್ಥಾನಮಾನ ಸಮಾಜದಲ್ಲಿ ಇರುತ್ತೆ. ಅದು ಕೂಡ ಒಳ್ಳೆದಾಗಿರುತ್ತೆ. ಮತ್ತೆ ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ಲೇಖಕರಿಗೆ, ಕಥೆ ಕಾದಂಬರಿ ಬರೆಯತಕ್ಕಂಥ ವ್ಯಕ್ತಿಗಳಿಗೆ ಚೆನ್ನಾಗಿರುತ್ತೆ. ಇನ್ನು ಚಿಂತನೆ ಮಾಡೋದು ಲೋಕ ಸಂಬಂಧಪಟ್ಟಂತ ವ್ಯವಹಾರ ಮಾಡ್ತಕ್ಕಂಥವ್ರು, ಆಮೇಲೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು, ಭೂಮಿಗೆ ಸಂಬಂಧಪಟ್ಟಂತ ವ್ಯವಹಾರ ಮಾಡ್ತಕ್ಕಂಥವ್ರು, ಕೃಷಿಕರಿಗೆ, ಕೃಷಿ ಜಮೀನನ್ನ ಮಾಡ್ತಕ್ಕಂಥವ್ರು, ಕೃಷಿಕರಿಗೆ ಇವರಿಗೆಲ್ಲ ಸ್ವಲ್ಪ ಸ್ಲೋ ಮೂಮೆಂಟ್ ಇದೆ. ಸ್ವಲ್ಪ ಅವರಿಗೆ ಲಾಭ ಕಡಿಮೆ ಇರ್ತದೆ. ಬಟ್ ಅನುಕೂಲ ಇಲ್ಲ ಅಂತಲ್ಲ, ಲಾಭ ಕಡಿಮೆ ಇರುತ್ತೆ. ಮಳೆ ಬೆಳೆ ಆ ವ್ಯತ್ಯಾಸದಿಂದ ಸ್ವಲ್ಪ ನಷ್ಟ ಆಗ್ಬಹುದು. ಅದ್ರ ಪೂರ್ತಿ ನಷ್ಟ ಆಗೋದಿಲ್ಲ, ಒಂದು 10% ನಷ್ಟ ಆಗ್ಬಹುದು. ಅದನ್ನು ಕೂಡ ತಾವು ಜಾಗ್ರತೆ ವಹಿಸಿ ಕಾಲಾನುಸಾರವಾಗಿ ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಅದು ಕೂಡ ನಷ್ಟವನ್ನ ತಾವು ರಿಕವರಿ ಮಾಡ್ಕೊಳ್ಳಕ್ಕೆ ಅನುಕೂಲ ಇರುತ್ತೆ. ಆ ನಂತರದಲ್ಲಿ ಇನ್ನು ಲೇವಾಲೆ ವ್ಯವಹಾರ ಮಾಡ್ತಕ್ಕಂಥ, ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಸ್ಲೋ ಮೂಮೆಂಟ್ ಇರುತ್ತೆ. ವಾಹನದ ಅಪಘಾತದ ಭಯಗಳಿರುತ್ತೆ, ಸ್ವಲ್ಪ ಹುಷಾರಾಗಿರ್ಬೇಕು. ಎಲ್ಲ ನಮ್ಗೆ ಇರುತ್ತೆ, ಬಟ್ ನಮಗೆ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅದ್ರ ಒಳ್ಳೇದು ಜಾಸ್ತಿ ಇದ್ದ ಒಳ್ಳೇದನ್ನು ನಾವು ಹೇಳಬೇಕಾಗತ್ತೆ. ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಇರುತ್ತೆ ಅನ್ನೋದನ್ನು ಕೂಡ ನಾವು ಹೇಳಬೇಕಾಗತ್ತೆ. ಹಾಗಾಗಿ ಈ ಒಂದು ಧನುರಾಶಿಯವರಿಗೆ ಸಾಮಾನ್ಯ
ಸಾಮಾನ್ಯ ಉತ್ತಮ ಶುಭ ಫಲಗಳಿದೆ. ಇನ್ನು ಯಾವುದೇ ಶುಭ ಕಾರ್ಯಗಳನ್ನು ಮಾಡ್ಬೋದು, ಸ್ಥಾನ ಬದಲಾವಣೆ, ಕೆಲಸ ಬದಲಾವಣೆ ಎಲ್ಲ ಮಾಡ್ಬೋದು. ತಮಗೆ ಪ್ರಮೋಷನ್ ಪ್ರತಿಯೊಂದು ಸಿಗುತ್ತೆ. ಸ್ವಲ್ಪ ಸ್ಲೋ ಮೂಮೆಂಟ್ ಇದೆ. ಪ್ರತಿಯೊಂದನ್ನು ಕೂಡ ಕೂತ್ಕೊಂಡು ಮಾತಾಡಿಕೊಂಡು ಯೋಚನೆ ಮಾಡ್ಕೊಂಡು ಮುಂದೋಗಿ. ಯಾವುದು ಅವಸರ ನಿರ್ಧಾರ ತೆಗೆದುಕೊಳ್ಳೋದು ಬೇಡ, ದುಡ್ಕೋದು ಬೇಡ, ತಾಳ್ಮೆ ಕಳ್ಕೊಳ್ಳೋದು ಬೇಡ. ಖಂಡಿತ ಒಳ್ಳೇದಾಗತ್ತೆ. ಒಂದು ವೇಳೆ ನಿಮಗೆ ತೊಂದರೆ ಇದೆ, ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಸರಿಯಾಗಿರ್ತಕ್ಕಂಥ ಪರಿಹಾರ ಸಿಗುತ್ತೆ. ಒಂದು ವೇಳೆ ಯಾರು ಕಷ್ಟದಲ್ಲಿ ಕಾರ್ಯಪಡೆಯಲ್ಲಿ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಹತ್ತಿರ ಇರತಕ್ಕಂತಹ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಅರ್ಚನೆಯನ್ನು ಮಾಡೋದ್ರಿಂದ ನಿಮ್ಮ ಕಷ್ಟ ನಷ್ಟ ದುಃಖ ಪರಿಹಾರ ಆಗತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.